ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪೂಜಾ ಕಲಾಲೋಕ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪೂಜೆಯ ಪ್ರಮುಖ ನಿಯಮಗಳನ್ನು ಹೇಳ್ತಾ ಇದ್ದೇನೆ. ಆ ನಿಯಮಗಳು ಯಾವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯಲ್ಲಿ ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಮೊದಲನೆಯದು, ಆರತಿಯನ್ನು ಯಾವಾಗಲೂ ನಿಂತುಕೊಂಡೇ ಮಾಡಬೇಕು. ಅದಾದ ಮೇಲೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇದಾದ ಮೇಲೆ ತಿಲಕವನ್ನು ಉಂಗುರು ಬೆರಳಿನಿಂದ, ಅಂದರೆ ಅನಾಮಿಕ ಬೆರಳು ಅಂತಾರಲ್ಲ, ಆ ಬೆರಳಿನಿಂದ ತಿಲಕವನ್ನು ಧರಿಸಬೇಕಾಗತ್ತೆ. ಇದಾದ ಮೇಲೆ ರಾತ್ರಿಯ ಆರತಿಯ ನಂತರ ಮತ್ತೆ ಪೂಜೆಯನ್ನು ಮಾಡಬಾರದು. ಇದಾದ ಮೇಲೆ ಪೂಜೆಯ ಕೊನೆಯಲ್ಲಿ, ಅಂದರೆ ಪೂಜೆ ಆದ ನಂತರ ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಬೇಕು, ಕ್ಷಮೆಯನ್ನು ಕೇಳಬೇಕು. ಇದಾದ ಮೇಲೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪೂಜೆಯನ್ನು ಮಾಡದಿರುವುದು ಉತ್ತಮ. ಅಂದರೆ 12 ಗಂಟೆ ಮುಂದೆ 4 ಗಂಟೆ ಒಳಗಡೆ ಪೂಜೆಯನ್ನು ಮಾಡಬಾರದು. ಇದಾದ ಮೇಲೆ ಪೂಜೆ ಮುಗಿಸಿದ ನಂತರ ಓಂ ಇಂದ್ರಾಯ ನಮಃ ಎಂದು ಉಚ್ಚರಿಸಬೇಕು. ಪೂಜೆ ಆದ ಮೇಲೆ ಓಂ ಇಂದ್ರಾಯ ನಮಃ ಎಂದು ಉಚ್ಚರಿಸಬೇಕು. ಇದಾದ ಮೇಲೆ ಮನೆಯಲ್ಲಿ ಜನನ ಸಂಭವಿಸಿದರೆ ಸೂತಕ ಮುಗಿಯುವವರೆಗೂ ದೇವರ ಮೂರ್ತಿಗಳನ್ನು ಸ್ಪರ್ಶಿಸಬಾರದು. ಅಂದರೆ ನಿಮ್ಮ ಮನೆಯಲ್ಲಿ ಡೆಲಿವರಿ ಆಗಿರುತ್ತೆ, ಆ ಸೂತಕ ಆಗೋವರೆಗೂ ನೀವು ಯಾವ ಪೂಜೆಯನ್ನು ಮಾಡಬೇಕಾಗಿಲ್ಲ, ಮಾಡಬಾರದು, ಸ್ಪರ್ಶಿಸಬಾರದು. ಇದಾದ ಮೇಲೆ ಪೂಜೆ ಮುಗಿದ ನಂತರ ದೀಪದ ಸುತ್ತ ನೀರನ್ನು ಪ್ರದಕ್ಷಿಣೆಯಾಗಿ ಸಿಂಪಡಿಸಬೇಕು. ಅಂದರೆ ಪೂಜೆ ಆದಮೇಲೆ ದೀಪ ಇರುತ್ತಲ್ಲ, ನೀವು ಹಚ್ಚಿರ್ತೀರಲ್ಲ ದೀಪ, ಆ ದೀಪದ ಸುತ್ತ ನೀರನ್ನು ಪ್ರದಕ್ಷಿಣೆ, ಅಂದರೆ ನೈವೇದ್ಯ ಥರ ನೀರನ್ನು ಸಿಂಪಡಿಸಬೇಕು. ಇದಾದ ಮೇಲೆ ಪೂಜೆಯಲ್ಲಿ ಶ್ರೀ ಗಣೇಶ, ಶಿವ, ವಿಷ್ಣು, ದುರ್ಗಾದೇವಿ ಮತ್ತು ಸೂರ್ಯದೇವರನ್ನು ಸ್ಮರಿಸಿ ಹಾಗೂ ಆರಾಧಿಸಬೇಕು. ಇದಾದ ಮೇಲೆ ಪ್ರಮುಖ ವಿಷಯ ಏನಂದರೆ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟು ದೇವರ ಸ್ಥಾನವನ್ನು ಅಲಂಕರಿಸಬೇಕು. ಇದಾದ ಮೇಲೆ ಪೂಜೆಗೆ ಬೇಕಾದ ಹೂವು, ಹಣ್ಣು, ದೀಪ ಮತ್ತು ಕುಂಕುಮ, ಧೂಪ, ಅರಿಶಿನ ಮುಂತಾದ ಸಾಮಗ್ರಿಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಬೇಕು. ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಇವೆಲ್ಲ ಮುಂಚಿತವಾಗಿ ಇಟ್ಟುಕೊಳ್ಳಬೇಕು, ಪದೇ ಪದೇ ಎದ್ದು ಹೋಗೋದು ಮಾಡಬಾರದು. ಇದಾದ ಮೇಲೆ ದೇವರಿಗೆ ತಾಜಾ ಹೂವು ಮತ್ತು ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ಇದಾದ ಮೇಲೆ ದೀಪವನ್ನು ಬೆಳಗಿಸಿ ಧೂಪ ಹಚ್ಚಿ ಪೂಜೆಯನ್ನು ಆರಂಭಿಸಬೇಕು. ಪ್ರತಿದಿನ ಸಾಧ್ಯವಾದರೆ ಒಂದೇ ಸಮಯದಲ್ಲಿ ನಿಯಮಿತವಾಗಿ ಪೂಜೆ ಮಾಡುವುದು ಉತ್ತಮ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಓಂ ಇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ.